ಓದಲು ಅಂತ ಶಾಲೆಗೆ ಕಳಿಸಿದ್ರೆ ಅಪ್ಪು ಮಗಳು ಮಾಡಿದ್ದೇನೋ ಗೊತ್ತಾ? ಸೊ ಒಂದು ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ದೊಡ್ಡ ಮನೆ ಕುಟುಂಬ. ನನ್ನ ಮಗಳು ತುಂಬ ಚೆನ್ನಾಗಿದ್ದಾಳೆ, ಒಂದು ಚೆನ್ನಾಗಿ ಶಾಲೆಯಲ್ಲಿ ಓದ್ತಾಳೆ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡ್ಬಿಟ್ಟು ಒಂದು ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಮಗಳನ್ನು ವಿದ್ಯಾಭ್ಯಾಸಕ್ಕೆ ಅಂತ ಒಂದು ವಿದೇಶದಲ್ಲಿ ಇಟ್ಟಿದ್ದರು. ಆದರೆ ಈಗ ಒಂದು ಮಗಳು ಮಾಡಿದ್ದೇನೆ ನೋಡಿ, ಅಂದರೆ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಮಾಡಿದ್ದೇನೆ ನೋಡಿ, ಒಂದು ಕಣ್ಣೀರನ್ನು ಹಾಕಿದ್ದಾರೆ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ದೊಡ್ಡ ಮನೆ ಕುಟುಂಬ. ಸೊ ಹಾಗಿದ್ರೆ ಏನಾಯಿತು, ಯಾಕೆ ಒಂದು ಕಣ್ಣೀರನ್ನು ಹಾಕಿದ್ರು, ಅವ್ರ ಮಗಳು ಮಾಡಿದ್ದಾದರೂ ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಕ್ಕೆ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲದಾಗಿ ನೋಡಬೇಕಪ್ಪ ಅಂತಂದರೆ, ಒಂದು ನನ್ನ ಮಗಳು ತುಂಬ ಚೆನ್ನಾಗಿ ಓದಬೇಕು, ಒಂದು ವಿದೇಶದಲ್ಲಿ ಓದಬೇಕು ಅನ್ನೋದು ಅಪ್ಪು ಅವರ ಕನಸಾಗಿತ್ತು. ಸೊ ಆ ಒಂದು ಕನಸಿನಂತೆ ತಮ್ಮ ಮಗಳನ್ನು ಒಂದು ವಿದೇಶದಲ್ಲಿ ಉನ್ನತ ವ್ಯಾಸಂಗಕ್ಕೆ ಇಟ್ಟಿದ್ದರು. ನನ್ನ ಮಗಳು ಏನಾದರೂ ಒಂದು ಸಾಧನೆ ಮಾಡಲಿ, ಓದಿ ಅನ್ನೋದು ಒಂದು ಆಸೆ ಆಗಿತ್ತು. ಒಂದು ಯಾವುದಾದ್ರೂ ಒಳ್ಳೆಯ ಬಿಸ್ನೆಸ್ ಮಾಡಲಿ ಅನ್ನೋದು ಒಂದು ಅಪ್ಪು ಅವರ ಆಸೆ ಆಗಿತ್ತು. ಸೊ ಅದಕ್ಕಾಗಿಯೇ ಒಂದು ಅಪ್ಪು ಅವರು ತಮ್ಮ ಮಗಳನ್ನು ಒಂದು ವಿದೇಶದಲ್ಲಿ ಓದೋಕೆ ಅಂತ ಇಟ್ಟಿದ್ದರು. ಸೊ ತಾವು ಒಂದು ಮರಣ ಹೊಂದಿದಾಗ ಕೂಡ, ಒಂದು ಪುನೀತ್ ರಾಜ್ಕುಮಾರ್ ಅವರು ಮರಣ ಹೊಂದಿದ್ದಾಗಲೂ ಕೂಡ ಒಂದು ಅಲ್ಲಿಗೆ ಒಂದು ಫ್ಲೈಟ್ನ ಮುಖಾಂತರ ಒಂದು ವಿದೇಶದಿಂದನೇ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ದರು. ಸೊ ಈಗಾಗಲೇ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಒಂದು ತಮ್ಮ ಉನ್ನತ ವ್ಯಾಸಂಗದಲ್ಲಿ ತುಂಬ ಚೆನ್ನಾಗಿ ಒಂದು ತೊಡಗಿಕೊಂಡಿದ್ದರು. ಸೊ ತುಂಬ ಚೆನ್ನಾಗಿ ಒಂದು ಉನ್ನತ ವ್ಯಾಸಂಗವನ್ನು ಮಾಡ್ತಾಯಿದ್ರು. ಆದರೆ ಒಂದು ಹೇಳಬೇಕಪ್ಪ ಅಂತಂದರೆ, ಅಪ್ಪು ಅವರು ಕೂಡ ತುಂಬ ಒಂದು ಒಳ್ಳೆಯ ದೃಷ್ಟಿಯಿಂದ ಅವರನ್ನು ಒಂದು ಓದಲಿ ಅಂತ ಇಟ್ಟಿದ್ದರು. ಒಂದು ನೋಡಬೇಕಪ್ಪ ಅಂತಂದರೆ, ಅಪ್ಪು ಅವರು ಕೂಡ ಇಂದಿಗೂ ಕೂಡ ಎಲ್ಲರ ಹೃದಯದಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಅಷ್ಟೊಂದು ದಾನ ಧರ್ಮಗಳನ್ನು ಅಪ್ಪು ಅವರು ಇಂದಿಗೂ ಕೂಡ ಮಾಡಿದ್ದಾರೆ. ಸೊ ನೀವು ನೋಡಬೇಕಪ್ಪ ಅಂತಂದರೆ, ಆ ತರಹ ದಾನ ಧರ್ಮಗಳನ್ನು ಮೋಸ್ಟ್ಲಿ ಇನ್ನು ಮುಂದೆ ಯಾರೂ ಮಾಡೋಕ್ಕೆ ಆಗೋದಿಲ್ವೇನೋ ಅಂತ ಅನಿಸುತ್ತೆ. ಸೊ ಅಂತಹ ದಾನ ಧರ್ಮಗಳನ್ನು ಅಪ್ಪು ಅವರು ಮಾಡಿದ್ದಾರೆ. ಯಾಕೆ ಅಂದರೆ, ಇಲ್ಲಿನ ನಾವು ಹಲವಾರು ಒಂದು ಸಂದರ್ಭಗಳಲ್ಲಿ ಹಲವಾರು ವ್ಯಕ್ತಿಗಳನ್ನು ನೋಡ್ತೇವೆ. ಸೊ ಒಂದು ದಾನ ಧರ್ಮಗಳನ್ನು ಮಾಡೋದು ಅಷ್ಟು ಸುಲಭದ ಮಾತಲ್ಲ. ದಾನ ಧರ್ಮಗಳನ್ನು ಮಾಡಿಯೂ ಅದನ್ನು ಹೇಳಿಕೊಳ್ಳೋದು ಇದೆಯಲ್ಲ, ಒಂದು ಯಾರಿಗೂ ಹೇಳಿಕೊಂಡಿಲ್ಲ. ಸೊ ಸ್ವತಃ ತಮ್ಮ ಫ್ಯಾಮಿಲಿಗೂ ಕೂಡ ಗೊತ್ತಿಲ್ಲ. ಸೊ ಆ ರೀತಿಯಾದ ಒಂದು ಮನುಷ್ಯರು ಅಪ್ಪು ಅವರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಅಂತಹ ಮನಸ್ಥಿತಿ ಬೇಕಂದರೆ ತುಂಬಾ ಒಂದು ಗಟ್ಟಿಯಾಗಿರಬೇಕು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಯಾಕೆಪ್ಪ ಅಂತಂದರೆ, ಒಂದು ಅವರು ಮಾಡಿದ ದಾನ ಧರ್ಮಗಳು ಅವರ ಫ್ಯಾಮಿಲಿಗೂ ಕೂಡ ಗೊತ್ತಿರಲಿಲ್ಲ. ಸೊ ಅವರು ಮರಣ ಹೊಂದಿದಾಗ ಸೊ ಎಲ್ಲ ಒಂದು ಅವರ ದಾನ ಧರ್ಮಗಳು ಒಂದು ಎಲ್ಲರಿಗೂ ಗೊತ್ತಾಗಿವೆ. ಸೊ ಇಂತಹ ಒಬ್ಬ ಒಳ್ಳೆಯ ಮನುಷ್ಯ ಅಪ್ಪು ಅವರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಯಾವ ರೀತಿಯಾಗಿ ಬೆಳೆದ್ರಪ್ಪ ಅಂತಂದರೆ, ಅವರು ಒಂದು ಇದ್ದಾಗ ಒಂದು ಅನ್ನೋದಕ್ಕಿಂತ ಒಂದು ಅವರು ಮರಣ ಹೊಂದಿದಾಗಲೇ ಅವರ ಒಂದು ಕೀರ್ತಿ ಜಾಸ್ತಿ ಆಗಿದ್ದು. ಸೊ ಅಷ್ಟೊಂದು ಒಂದು ಪಾಪ್ಯುಲರ್ ಆಗಿದ್ದು ಒಂದು ಅವರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಯಾಕೆಪ್ಪ ಅಂತಂದರೆ, ನಾವು ಅಪ್ಪು ಅವರು ಮರಣ ಹೊಂದಿದಾಗ ಯಾವ ರೀತಿಯಾಗಿ ಒಂದು ಜನಸಾಗರ ಕೂಡಿತ್ತು, ಅವರ ಒಂದು ಸಾಧನೆಯನ್ನು ಎಷ್ಟೊಂದು ಕೊಂಡಾಡಿತ್ತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಿದ್ದೇವೆ. ಇಂದಿಗೂ ಕೂಡ ದೇವರಾಗಿ ಒಂದು ದೇವರ ಫೋಟೋ ಪಕ್ಕದಲ್ಲಿ ಇಂದಿಗೂ ಕೂಡ ಎಲ್ಲರ ಮನೆಯಲ್ಲಿ ಒಂದು ವಾಸವಾಗಿದ್ದಾರೆ ಅಪ್ಪು ಅವರು. ಸೊ ಒಂದು ತುಂಬಾ ಖುಷಿ ಆಗುತ್ತೆ. ಒಂದು ಅಪ್ಪು ಅವರ ಸಾಧನೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನು ನೋಡಬೇಕಪ್ಪ ಅಂತಂದರೆ, ಧೃತಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಓದಲುವಂಥ ಒಂದು ಕಳಿಸಿದ್ರು. ಒಂದು ವಿದೇಶದಲ್ಲೇ ಒಂದು ನಾನು ಇಲ್ಲೇ ಒಂದು ಬಿಸ್ನೆಸ್ಸನ್ನು ಮಾಡ್ಕೊಂಡಿರ್ತೀನಿ ಅನ್ನೋ ನಿರ್ಧಾರವನ್ನು ಧೃತಿಯವರು ಮಾಡಿದ್ದಾರಂತೆ. ಹೌದು ಸ್ನೇಹಿತರೆ, ಒಂದು ಇದನ್ನು ಕೇಳಿದ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಣ್ಣೀರನ್ನು ಹಾಕಿದ್ದಾರೆ. ನಮ್ಮ ಕರ್ನಾಟಕದಲ್ಲೇ ಬೆಂಗಳೂರಲ್ಲಿ ಬಾ, ನೀನು ಏನು ಮಾಡ್ತೀಯಾ ಮಾಡು ಅನ್ನೋ ಮಾತನ್ನು ಹೇಳಿದಾಗ, ಸೊ ಒಂದು ನಾನು ದೇಶದಲ್ಲೇ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಹೇಳಿದ್ದಕ್ಕೆ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಣ್ಣೀರನ್ನು ಹಾಕಿದ್ದಾರೆ. ಸೊ ಇಷ್ಟೊಂದು ನಿನ್ನ ಓದಿಸಿದ್ದು ಸಾರ್ಥಕವಾಯಿತು. ಸೊ ಇಷ್ಟೆಲ್ಲ ನೀನು ಹೇಳಬೇಕಪ್ಪ ಅಂತಂದರೆ, ಒಂದು ಕರ್ನಾಟಕದಲ್ಲಿ ಏನಾದರೂ ಮಾಡು, ಯಾಕೆಂದರೆ ನನಗೆ ಯಾರೂ ಇಲ್ಲದಂತೆ ಆಗಿಬಿಡತ್ತೆ, ನಿಮ್ಮ ಅಪ್ಪನನ್ನು ಕೂಡ ಕಳೆದುಕೊಂಡಿದ್ದೇನೆ, ನೀವು ಕೂಡ ದೂರ ಇದ್ದರೆ ಹೇಗೆ ಅನ್ನೋ ಮಾತನ್ನು ಹೇಳಿದ್ದಾರಂತೆ. ಸೊ ಒಂದು ಕಣ್ಣೀರನ್ನು ಹಾಕಿದ್ದಾರಂತೆ. ಸೊ ಈ ಒಂದು ಮಗಳ ನಿರ್ಧಾರದ ಬಗ್ಗೆ ನಿಮಗೆ ಅನ್ನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.